ದೈವ ತುಳುನಾಡಿನವರ ಪ್ರೀತಿಯ ದೈವ. ದೈವವನ್ನು ಅವರು ಪ್ರೀತಿಸ್ತಾರೆ, ನಂಬ್ತಾರೆ, ಆರಾಧಿಸ್ತಾರೆ. ಅವರ ದೈವದ ಬಗ್ಗೆ ಜಗತ್ತಿಗೆ ಗೊತ್ತಾಗಿದ್ದು ಕಾಂತಾರದಿಂದ. ಸಾಮಾನ್ಯವಾಗಿ ದೈವ ಯಾರ ಮೈಮೇಲೂ ಆವಾಹನೆಯಾಗಲ್ಲ. ಹೀಗಿದ್ರೂ ಕಾಂತಾರ ಚಾಪ್ಟರ್ 1 ರಿಲೀಸ್ ಆದ ನಂತರ ಕೆಲವರು ವಿಚಿತ್ರವಾಗಿ ವರ್ತಿಸಿದ್ರು. ಅಂತಹ ವ್ಯಕ್ತಿಯೊಬ್ಬ ಕ್ಷಮೆ ಕೇಳಿದ್ದಾನೆ. ಕ್ಷಮೆ ಕೇಳೋದಕ್ಕೂ ಕಾರಣ ಇದೆ. ಆತ ಹೇಳಿರೋದಿಷ್ಟೇ: ಎಲ್ಲರಿಗೂ ನಮಸ್ಕಾರ, ನಾನು ವೆಂಕಟ್ ಅಂತ. ಇತ್ತೀಚೆಗೆ ವೈರಲ್ ಆಗ್ತಿರೋ ವಿಡಿಯೋವನ್ನು ನೀವೆಲ್ಲರೂ ನೋಡಿಯೇ ಇರ್ತೀರಾ. ಅದು ನಾನು ಯಾವುದೇ ರೀತಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ಕಾಂತಾರ ಟೀಮ್ಗೆ, ರಿಷಬ್ ಶೆಟ್ಟಿ ಸರ್ಗೆ ನನ್ನ ಕ್ಷಮೆ ಇರಲಿ. ಹಾಗೂ ಮಂಗಳೂರು ಜನತೆಗೆ, ತುಳುನಾಡಿನ ಜನತೆಗೆ ನನ್ನ ಕ್ಷಮೆ ಇರಲಿ. ಈ ಘಟನೆ ಆದಾಗಿನಿಂದ 3 ದಿನದಿಂದ ನನಗೆ ನೆಮ್ಮದಿ, ಶಾಂತಿ ಅನ್ನೋದೇ ಇಲ್ಲ. ದಯವಿಟ್ಟು ನನ್ನ ರೀತಿ ಯಾರೂ ಮಾಡೋಕೆ ಹೋಗಬೇಡಿ. ನನ್ನ ನಿಮ್ಮವಾ ಅಂತ ಅನ್ಕೊಂಡು ಕ್ಷಮಿಸಿ ಬಿಡಿ ಅಂತ ಕೇಳ್ಕೊಂಡಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟ್ ಅಂತ. ಇತ್ತೀಚೆಗೆ ವೈರಲ್ ಆಗ್ತಿರೋ ವಿಡಿಯೋ ನೀವೆಲ್ಲರೂ ನೋಡೇ ಇರ್ತೀರಾ. ಅದು ಯಾವುದೇ ರೀತಿ ಉದ್ದೇಶಪೂರ್ವಕವಾಗಿ ನಾನು ಮಾಡಿದ್ದಿಲ್ಲ. ಕಾಂತಾರ ಟೀಮ್ಗೆ, ರಿಷಬ್ ಶೆಟ್ಟಿ ಸಾರ್ಗೆ ನನ್ನ ಕ್ಷಮೆ ಇರಲಿ. ಹಾಗೂ ಮಂಗಳೂರು ಜನತೆಗೆ, ತುಳುನಾಡಿನ ಜನತೆಗೆ ನನ್ನ ಕ್ಷಮೆ ಇರಲಿ. ಈ ಘಟನೆ ಆದಾಗಿಂದ ನನಗೆ 3 ದಿನದಿಂದ ನೆಮ್ಮದಿ, ಶಾಂತಿ ಅನ್ನೋದಿಲ್ಲ. ಪ್ಲೀಸ್ ಈ ತರ ಯಾರು ಮಾಡಕ್ ಹೋಗಬೇಡಿ. ನಾನು ನಿಮ್ಮವ ಅಂತ ನನ್ನ ಕ್ಷಮಿಸಿಬಿಡಿ. ಸಾರಿ. ಈ ವೆಂಕಟ್ ಯಾರು ಅಂತ ಹುಡುಕಿದ್ರೆ ಕಾವಿ ಧರಿಸಿಕೊಂಡು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಕುಣಿದಾಡಿದ್ದ ವ್ಯಕ್ತಿ. ಥಿಯೇಟರ್ ಒಳಗೆ ಹೊರಗೆ ವಿಚಿತ್ರವಾಗಿ ಪಂಜುರ್ಲಿ ಗುಳಿಗ ದೈವದಂತೆಯೇ ನರ್ತಿಸಿ ವರ್ತಿಸಿ ದೊಡ್ಡ ಸುದ್ದಿ ಆಗಿದ್ದ. ಅದಾದ ನಂತರ ಇನ್ನೂ ಹಲವರು ಹಾಗೇನೇ ವರ್ತಿಸಿದ್ರು. ಇದೀಗ ವೆಂಕಟ್ ಎಂಬ ವ್ಯಕ್ತಿ ಕ್ಷಮೆ ಕೇಳಿದ್ದಾನೆ. ಆತ ಕ್ಷಮೆ ಕೇಳೋದಕ್ಕೆ ಕಾರಣ, ಹಾಗೆ ಮಾಡಿದ ದಿನದಿಂದ ಆತ ನೆಮ್ಮದಿ ಕಳೆದುಕೊಂಡಿದ್ದಾನಂತೆ. ಕಾಂತಾರದಲ್ಲಿ ಪಂಜುರ್ಲಿ ದೈವ ಕಾಡು ಬೆಟ್ಟಕ್ಕೆ ಬರುವುದೇ ಅಲ್ಲಿ ನೆಲೆಸಿದ್ದ ರಾಜನಿಗೆ ನೆಮ್ಮದಿ ಕೊಡುವುದಕ್ಕಾಗಿ. ಪಂಜುರ್ಲಿಯೊಂದಿಗೆ ಗುಳಿಗನು ಬರುತ್ತಾನೆ. ಈಗ ಅಂತಹ ದೈವವನ್ನೇ ಕಾಮಿಡಿ ಮಾಡಿದ್ದವನು ನೆಮ್ಮದಿ ಕಳ್ಕೊಂಡಿದ್ದಾನೆ. ನೆಮ್ಮದಿ ಕಳ್ಕೊಂಡು 3 ದಿನಗಳ ನಂತರ ಆತನಿಗೆ ನಾನೇನೋ ತಪ್ಪು ಮಾಡಿದೆ ಅಂತ ಗೊತ್ತಾಗಿದೆ. ನಾನು ಉದ್ದೇಶಪೂರ್ವಕವಾಗಿ ಮಾಡಿದ್ದಂತೂ ಅಲ್ಲ, ಆದರೆ ಹಾಗೆ ಮಾಡಿದ ದಿನದಿಂದ ಮನಸ್ಸಿಗೆ ಒಂಥರ ಕಸಿವಿಸಿ ನೆಮ್ಮದಿನೇ ಇಲ್ಲ ಅಂತ ಹೇಳ್ಕೊಂಡಿದ್ದಾನೆ. ದಯವಿಟ್ಟು ಯಾರೂ ಆ ರೀತಿ ಮಾಡೋಕೆ ಹೋಗಬೇಡಿ ಅಂತ ಕೈ ಮುಗಿದಿದ್ದಾರೆ. ಇತ್ತ ತುಳುನಾಡು ಅಕಾಡೆಮಿ ಅಧ್ಯಕ್ಷ ಸುಂದರ್ ರಾಜ್ ರೈ ಕೂಡ ಅದೇ ಮಾತು ಹೇಳಿದ್ದಾರೆ. ಚಿತ್ರಮಂದಿರದಲ್ಲಿ ಪ್ರೇಕ್ಷಕರ ಮೇಲೆ ದೈವ ಬರೋದು, ವೇಷ ಹಾಕಿಕೊಂಡು ಓಡಾಡೋದು ಸರಿಯಲ್ಲ, ಅದು ಸಾಧ್ಯವೂ ಇಲ್ಲ. ಇಲ್ಲಿ ಎಷ್ಟೋ ಜನ ಇಲ್ಲಿ ಆಚರಿಸುತ್ತಿದ್ದ ದೈವದ ಆಚರಣೆಯನ್ನೇ ಬೆಂಗಳೂರು, ಮೈಸೂರಿನಲ್ಲಿ ಆಚರಣೆ ಮಾಡಿದ್ದಾರೆ. ಅಲ್ಲಿಯೇ ವಿಫಲವಾಗಿದೆ. ಕೊನೆಗೆ ದೈವಸ್ಥಾನಕ್ಕೆ ಬಂದು ಕೋಲ ಮಾಡಿಸಿದ್ದಾರೆ. ಭಕ್ತರೇ ಬೇರೆ ಕಡೆ ಮಾಡಿದಾಗ ಆವಾಹನೆಯಾಗದೇ ಇರೋ ಪಂಜುರ್ಲಿ ಯಕಶ್ಚಿತ್ ಸಿನಿಮಾ ನೋಡಿದಾಗ ಬರುತ್ತೆ ಅಂದರೆ ನಂಬೋದು ಹೇಗೆ ಅನ್ನೋದು ಸುಂದರ್ ರಾಜ್ ರೈ ಅವರ ವಾದ. ಅದು ಸತ್ಯವೂ ಹೌದು. ಏಕೆಂದರೆ ದೈವ ಆವಾಹನೆಯಾಗುವ ಮುನ್ನ ದೈವ ನರ್ತಕರು ಯಾವ ಪರಿಶಿಸ್ತಿನ ಜೀವನ ಬದುಕ್ತಾರೆ ಅಂದರೆ ಸಾಮಾನ್ಯರು ಅದನ್ನು ಊಹೆ ಮಾಡಿಕೊಳ್ಳೋಕ್ಕೂ ಆಗಲ್ಲ. ಈಗ ವೆಂಕಟ್ ಎಂಬ ವ್ಯಕ್ತಿ ಕ್ಷಮೆ ಕೇಳಿದ್ದಾನೆ. ಇನ್ಮುಂದೆ ಹುಷಾರು.